ಇಂಥ ಒಂದು ಸಮಸ್ಯೆಗಳು ಜಗತ್ತಿನಾದ್ಯಂತ ನಡೀತಾ ಇರುವಾಗ ಈ ಸಂದರ್ಭದಲ್ಲಿ ಬಸವಣ್ಣನವರ ವಿಚಾರಧಾರೆಗಳು ಬಹಳ ಅರ್ಥಪೂರ್ಣ ಮತ್ತು ಪ್ರಸ್ತುತವಾಗಿರ್ತಕ್ಕಂಥ ವಿಷಯನ್ನ ನಾವು ತಿಳ್ಕೋಬೇಕು. ಬಸವಣ್ಣವರ ವಚನಗಳಲ್ಲಿ ಒಂದು 2 ಸಾಲುಗಳನ್ನ ನಾವು ಅರ್ಥ ಮಾಡಿಕೊಂಡರೆ ಜಗತ್ತಿನಲ್ಲಿ ಎಂದೂ ಯುದ್ಧ ನಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಗಟ್ಟಿ ಧ್ವನಿಯಾಗಿ ಹೇಳ್ಬೋದು. ಬಸವಣ್ಣನವರು 36 ವರ್ಷ ಸುಮಾರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಅವಧಿಯಲ್ಲಿ ಒಂದೂ ಯುದ್ಧ ನಡೆದಿರ್ತಕ್ಕಂಥ ಇತಿಹಾಸ ನಮ್ಮ ಚರಿತ್ರೆಯಲ್ಲಿ ಸಿಗೋದಿಲ್ಲ. ಇದು ಬಸವಣ್ಣವರ ಕಾರ್ಯದ ಒಂದು ಹೆಗ್ಗಳಿಕೆ ಅಂತ ನಾವು ಅಭಿಮಾನದಿಂದ ಹೇಳಬೇಕು. ಇಂಥ ಒಂದು ಪರಂಪರೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಇರುವ ಈ ಪರಂಪರೆಯನ್ನ ನಮ್ಮ ಭಾಗದಲ್ಲಿ ಅತ್ಯಂತ ಗಟ್ಟಿಯಾಗಿ ಘೋಷಿಸಿದವರು ಯಾರಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅವರು 19ನೇ ಶತಮಾನದಲ್ಲಿ ಬಸವಣ್ಣನವರ ಕಾರ್ಯಗಳನ್ನು ಮುಂದುವರಿಸುವ ಮೂಲಕ ಈ ಪರಂಪರೆ ಈ ಭಾಗದಲ್ಲಿ ಅತ್ಯಂತ ಗಟ್ಟಿಗೊಳಿಸಿ ಬಸವ ತತ್ವಕ್ಕೆ ಪುನರುಜ್ಜೀವನ ನೀಡಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ, ಬಸವಣ್ಣನವರ ಜಯಂತಿ ಉತ್ಸವ ಮತ್ತು ಪರಮ ಪೂಜ್ಯರ ಅಮೃತ ಮಹೋತ್ಸವ, ಇಂಥ 3 ತ್ರಿವೇಣಿ